ಸಾರಿ ಮೇಡಮ್, ಗೊತ್ತಿಲ್ಲ ಡ್ಯಾಶ್ ಹೋಗಿತ್ತು. ಸಾರಿ ಕೇಳೋಂತ ತಪ್ಪು ನೀವೇನ್ ಮಾಡಿದ್ರಿ? ಅದರಲ್ಲಿ ನಂದು ತಪ್ಪಿದೆ. ಹೌದು, ನಾನು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ. ನೀವು ನಾನು ನೋಡಿದ್ದೀರಾ? ಎಲ್ಲಿ ನೋಡಿದ್ದೀರಾ? ಅವತ್ತು ನಮ್ಮ ಕಾಲೇಜಿನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತಲ್ಲ, ಅವತ್ತು ಹಾಡು ಹೇಳಿದ್ರು ನೀವೇ ತಾನೇ? ಹೌದು, ಅವತ್ತು ನಿಮ್ಮ ಕಾಲೇಜಿನಲ್ಲಿ ಹಾಡು ಹಾಡಿದ್ದು ನಾನೇ. ಆ ಹಾಡು ನಿಮ್ಗೆ ಇಷ್ಟವಾಯ್ತಾ ಅಂತ ಕೇಳ್ತಾರೆ. ಆ ಹಾಡು ಕೇಳಿದಾಗಿಂದಲೂ ನಿಮ್ಮನ್ನ ಯಾವಾಗ ನೋಡ್ತೀನೋ, ನಿಮ್ಮ ಹತ್ರ ಯಾವಾಗ ಮಾತನಾಡ್ತೀನೋ ಅಂತ ಕಾಯ್ತಾ ಇದ್ದೆ. ಅಂದ ಹಾಗೆ ನೀವ್ಯಾರಂತ ನನಗೆ ಗೊತ್ತಾಗ್ಲಿಲ್ಲ. ನಾನು ಈ ಊರ ಆಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡ್ನ ತಂಗಿ ಶಿಲ್ಪಾ ಅಂತ ನನ್ನ ಹೆಸರು. ತಾವು? ನಮ್ಮೂರಿದೆ ಧರ್ಮಾಪುರ. ಈ ಊರಲ್ಲಿ ಧರ್ಮಣ್ಣ ಅಂತ ಒಬ್ಬ ರೈತರಿದ್ದಾರೆ. ಅವರ ಏಕೈಕ ಸಹೋದರ ಕರಮರಾಜ್ ಅಂತ. ಅಂದ ಹಾಗೆ ಅದು ಯಾವುದೋ ಮಾತು ಕೇಳ್ತಂದ್ರಿ. ಏನು, ನಿಮ್ಮ ಹಾಡು ಕೇಳಿದಾಗಿಂದ ನಿಮ್ಮ ಕಣ್ಣೋಟ, ಈ ಮೈ ಮಾಟಕ್ಕೆ ಮರೆಮಸೋತು ನಿಮ್ಮನ್ನ ಮನಸಾರ ಇಷ್ಟಪಡ್ತಾರೆ. ಏನ್ ಮೇಡಮ್, ತಮಾಷೆ ಮಾಡ್ತಾ ಇದ್ದೀರಾ? ಈ ಬಡವನ ಕಂಡು ಅಪಹಾಸ್ಯ ಮಾಡ್ತಾ ಇದ್ದೀರಾ? ಯಾಕ್ರಿ ಈ ರೀತಿ ಅಂತೀರ? ಯಾಕೆ ಒಂದ್ ಹೆಣ್ಣು ಪ್ರೀತಿ ಮಾಡಬಾರ್ದು? ಯಾವುದ್ರಿ ನಿಮ್ ಪ್ರೀತಿ? ನಮ್ಮಂತ ಬಡ ಹುಡುಗರ ನೋಡಿದ ತಕ್ಷಣ ಪ್ರಪೋಸ್ ಮಾಡೋದು, ಮನಸ್ಸಲ್ಲಿ ಆಸೆ ಹುಡ್ಸೋದು, ಕನಸಿನ ಗೋಪುರ ಕಟ್ಸೋದು, ಕೊನೆಗೊಂದಿನ ಮನೆಯಲ್ಲಿ ಒಪ್ಪಲಿಲ್ಲ ಅಂತ ನಮಗೆ ಬಾ ಹೇಳಿ ಮತ್ತೊಬ್ಬ ಶ್ರೀಮಂತ ಹುಡುಗರ ಜೊತೆ ಮದುವೆ ಆಗೋದು. ಇದೇ ಅಲ್ವೇನ್ರಿ ನಿಮ್ ಪ್ರೀತಿ? ನಿಮ್ಮ ಪ್ರೀತಿಯ ಗುಂಗಲ್ಲಿ ನಿಮ್ಮನ್ನ ಬಿಟ್ಟು ಬದುಕಕ್ಕೂ ಆಗ್ತದೆ, ಸಾಯಕ್ಕೂ ಹೋಗ್ದೆ, ಕೈಯಾಗ ಸಾರ ಬಾಟ್ಲಿ ಹಿಡಿದು ದೇವದಾಸ್ಗಳಾಗ್ತೀವಿ, ಕುಡಿದು ಅಭಿಷೇಕ ಮಾಡ್ಕೊಂಡಿರ್ತೀವಿ. ಆಗ ನೀವು ನಿಮ್ಮ ಗಂಡ ಕರ್ಕೊಂಡು ನಮ್ಮೂರಿಗೆ ಬರ್ತೀರ. ಆಗ ನಮ್ಮನ್ನು ನೋಡಿ ನಿಮ್ಮ ಗಂಡ ಕೇಳ್ತಾನ, ಯಾರೇ ಇವನು ಕೊಡುಕ ಅಂತ. ಆವಾಗ ನೀನೇ ಹೇಳ್ತೀವಿ ಗೊತ್ತಾ, ಇವ ಕೊಡುಕ ಅಲ್ಲ ಕಣ್ರಿ, ಇವನೇ ನೋಡ್ರಿ ನಮ್ಮೂರಲ್ಲಿ ನಿಯತ್ತಾಗಿ ಭಿಕ್ಷೆ ಬೇಡುವ ಭಿಕ್ಷುಕ ಅಂತ ಹೇಳ್ತೀರ. ಕಾರಣ ಕಟ್ಟಿಕೊಂಡ ಗಣ್ಯರಿಗೆ ಘನತೆಗೆ ಕಾಣ್ಬೇಕಲ್ಲ, ಅದಕ್ಕೆ. ನೋಡಿ, ನೀವು ಏನೇನೋ ಮಾತಾಡ್ತಾ ಇದ್ದೀರಿ. ಕರಮರಾಜ್, ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಆ ಹೆಣ್ಣು ಪ್ರೀತಿಸಿದವನನ್ನ ಬಿಟ್ಟು ಬೇರೆಯೊಬ್ಬರನ್ನ ಮದುವೆ ಆಗ್ಬೇಕಾದ್ರೆ ಏನಾದ್ರೂ ಒಂದು ಸಂದರ್ಭ, ಸನ್ನಿವೇಶ ಇರಲೇಬೇಕು. ನೋಡಿ, ನಾನು ನಿಮ್ಮನ್ನ ಮನಸಾರೆ ಇಷ್ಟಪಟ್ಟಿದ್ದೀನಿ. ಮದುವೆ ಅಂತಾದ್ರೆ ನಿಮ್ಮನ್ನೇ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಈ ಬಡವನ ಜೊತೆ ಮದುವೆ, ಈ ಬಡವನ ಜೊತೆ ಜೀವನ. ದೂರದ ಬೆಟ್ಟ ನೋಡೋಕ್ ಮಾತ್ರ ಸುಂದರವಾಗಿ ಕಾಣುತ್ತೆ, ಹತ್ರ ಹೋಗಿ ನೋಡಿದಾಗಲೇ ಗೊತ್ತಾಗತ್ತೆ ಅಲ್ಲಿ ಕಲ್ಲು ಮುಳ್ಳುಗಳ ಆಡಂಬರವೇ ತುಂಬಿಕೊಂಡಿರುತ್ತೆ ಅಂತ. ಈ ಪ್ರೀತಿನೂ ಕೂಡ ಹಾಗೆ ಮೇಡಮ್, ಮೊದಲು ಅನುಭವಿಸೋಕೆ ಎಷ್ಟು ಸುಂದರವಾಗಿ ಕಾಣುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಅಲ್ಲಿ ಕಣ್ಣೀರಿನ ಕಡಲೆ ತುಂಬಿದೆ ಎಂದು. ಆ ಕಣ್ಣೀರಿನ ಕಡಲೆಯಲ್ಲಿ ಬಿದ್ದು ಒದ್ದಾಡೋ ವಿಷಯ ನನಗಿಲ್ಲ. ಯಾಕಂದ್ರೆ ನಮ್ಮಣ್ಣ ಒಬ್ಬ ಬಡ ರೈತ, ನನ್ನನ್ನು MBBS ಡಾಕ್ಟರ್ ಮಾಡ್ಬೇಕಂತ ಕನಸು ಕಾಣ್ತಾ ಇದ್ದಾರೆ. ಅವರ ಔಷಧಿ ಕನಸುಗಳಿಗೆ ಮುನ್ನಡೆಸಿ ನಿಮ್ಮನ್ನು ಇಷ್ಟಪಡೋಕ್ಕಾಗಲ್ಲ. ನಿಂತ್ಕೊಳ್ಳಿ ಕರಮರಾಜ್. ಈ ಶಿಲ್ಪ ಒಂದು ಸಾರ ಇಷ್ಟಪಟ್ಟಿದ್ದೇನೆ, ಬಿಟ್ಟು ಕೊಟ್ಟು ಮಾತೇ ಇಲ್ಲ. ನಾನು ನಿಮ್ಮನ್ನ ಮನಸಾರ ಇಷ್ಟಪಟ್ಟಿದ್ದೇನೆ. ಮದುವೆ ಆದ್ರೆ ನಿಮ್ಮನ್ನೇ ಮದುವೆ ಆಗ್ಬೇಕು ಅಂತ ತೀರ್ಮಾನ ಕೂಡ ಮಾಡಿದ್ದೆ. ನನ್ನ ಪ್ರೀತಿ ನಿಮಗೆ ಬೇಕಾದ್ರೆ ಕೈ ಮೇಲೆ ಕೈ ಹಾಕಿ, ಇಲ್ಲ ಅಂದ್ರೆ ಶಿಲ್ಪ ಮನೆಗೆ ಹೋಗೋದಿಲ್ಲ. ಈ ಶಿಲ್ಪನ ಹೆಣ ಸ್ಮಶಾನಕ್ಕೆ ಹೋಗುತ್ತೆ.
ನಾಳೆ ನಿಮ್ಮ ಮನೆಗೆ ನೀವು ಮಾಡಿರೋ ಕಾಪುರಿಚನ ನೋಡೋದಕ್ಕೆ ಖಂಡಿತವಾಗ್ಲೂ ಬರ್ತೀನಿ. Okay. ಬಾಯ್. ಪ್ರೀತಿ ಮಾಡುವವರು ಲೋಕದಲ್ಲಿ ಪುಣ್ಯ ಮಾಡಿದವರು. ಇದು ಈ ತಾನೇ ತೋಟದ ಕಡೆಗೆ ಹೋದ್ರು. ಅಂದ್ರೆ ಈ ದರಿದ್ರ ಹೊತ್ತು ಮನೆಗೆ ಬರ್ತಾನೆ, ಮತ್ತೆ ಶಿಕ್ಷಣಕ್ಕೋಸ್ಕರ ಹಣ ಕೇಳ್ತಾನಂತ ಹೋಗಿರ್ಬೋದಲ್ವಾ? ಚಚ್ಚೆ, ಯಾಕಪ್ಪ ಈ ರೀತಿ ಮಾತಾಡ್ತಾ ಇದ್ದೀಯಾ? ನೋಡು, ನಿಮ್ಮಣ್ಣ ನಿನ್ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾನಂತೆ ಗೊತ್ತೇನು? ನೀನೊಬ್ಬ ದೊಡ್ಡ ವಿದ್ಯಾವಂತನಾಗ್ಬೇಕು, ಡಾಕ್ಟರ್ನಾಗ್ಬೇಕು ಅಂತ ಹಗಲು ರಾತ್ರಿ ನಿನ್ ಬಗ್ಗೆ ಕನಸು ಕಾಣ್ತಾನೆ ಇರ್ತಾರೆ. ಯಾಕೋ ಈ ರೀತಿ ಮಾತಾಡ್ತಾ ಇದೀಯಾ? ನಿಜ ಅದು. ನಮ್ಮ ಅಣ್ಣ ಒಬ್ಬ ಬಡ ರೈತನಾದ್ರೂ ಕೂಡ ನನ್ನನ್ನು MBBS ತೋರಿಸಿ ಡಾಕ್ಟರ್ ಮಾಡಬೇಕಂತ ಕನಸು ಕಾಣ್ತಾ ಇದ್ದಾನೆ. ನಿಮ್ಮೆಲ್ಲರ ಆಸೆ ಕನಸಿದಂತೆ ನಾನೊಬ್ಬ ಡಾಕ್ಟರ್ ಆಗ್ತೀನಿ. ಅದಕ್ಕೆ ನಿನಗೊಂದು ವಿಷಯ ಹೇಳಬೇಕು. ವಿಷಯನಾ? ಅದೇನಂತ ಹೇಳಪ್ಪ. ನೀನ್ ಬೈಯಲ್ಲ ತಾನೆ? ಭಯಲ್ಲ, ಹೇಳು. ನಿಜವಾಗ್ಲೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದಕ್ಕೆ ಅದೇನಂದ್ರೆ ಅದೇನಂದ್ರೆ ಅದು ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಏನು ಪ್ರೀತಿ ಮಾಡ್ತಾ ಇದ್ದೀಯಾ? ಹಾಗಾದ್ರೆ ನನ್ ಮೈದನ ಪ್ರೀತಿ ಮಾಡುವಷ್ಟು ದೊಡ್ಡವನಾಗ್ಬಿಟ್ಟ. ಮೈದನ ಯಾರಪ್ಪ ಹುಡುಗಿ? ಇದು ಇವರಿನ ಅಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡ್ರ ತಂಗಿ ಶಿಲ್ಪಾ ಅಂತ. ಯಾಕಂದ್ರಮ್ಮ ಶಿಲ್ಪಾ ಅಂದ ತಕ್ಷಣ ನಿನ್ನ ಮುಖಾನಿ ಸಣ್ಣದಾಯ್ತು. ಅವಳು ನಿನಗೆ ಇಷ್ಟ ಇಲ್ವಾ? ಆಯ್ತು, ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನೇ ಅವಳ ಮರೆತು ಬಿಡ್ತೀನಿ. ಬೇಡ ಮೈದನ, ಬೇಡ. ನಿಮ್ಮಿಬ್ಬರದು ಕೂಡಿದ ಪ್ರೀತಿಯನ್ನು ಅದನ್ನಾಗ್ಲಿ ಸೃಷ್ಟ ಕಟ್ಟುಗಳು ನಾನಲ್ಲ. ನಿಮ್ಮನ್ನ ಬರ್ಲಿ, ಅವ್ರು ಬಂದ್ಮೇಲೆ ಈ ವಿಷಯ ಅವರಿಗೆ ತಿಳಿತೀನಿ, ಆಯ್ತಾ? ಆಯ್ತದೇನು, ಈ ಶರ್ಟ್ ಒಳಗಡೆ ಇಡು, ನಾನು ನೋಡ್ಕೊಂಡು. ಸರಿ, ಬೇಗ ಬಂದು. ಯಾವಾಗ ಬಂದಪ್ಪ ಬೆಂಗಳೂರಿಂದ? ಇದೀಗ ತಾನೇ ಬಂದ. ಚೆನ್ನಾಗಿದೆಯಾ? ನಾನು ಚೆನ್ನಾಗಿದ್ದೀನಪ್ಪ, ನೀನ್ ಚೆನ್ನಾಗಿದೆಯಾ? ನಾನು ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ವಿದ್ಯಾಭ್ಯಾಸ ಎಲ್ಲ? ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ. ಆದ್ರೆ ನೀನ್ ಕನಸ್ಕೊಂಡಂತೆ, ಕನಸ್ಕೊಂಡಂತೆ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಂತೆ, ಅರೆ ಮಾತು ಕೊಟ್ಟಂತೆ ನಾನೊಬ್ಬ ಡಾಕ್ಟರ್ ಆಗ್ಬೇಕಾದ್ರೆ ಡಾಕ್ಟರ್ ಆಗ್ಬೇಕಾದ್ರೆ ಏನಾಯ್ತಪ್ಪ? ನನಗೀಗ 10 ಲಕ್ಷ ರೂಪಾಯಿ ಹಣ ಬೇಕಲ್ಲ. ಅಯ್ಯೋ ದೇವರೇ, ಮತ್ತೆ 10 ಲಕ್ಷನ? ಅಷ್ಟೊಂದು ನಾನು ಹೇಗಪ್ಪ ಸಂಗ್ರಹ ಮಾಡಿ? ಈಗಾಗಲೇ ಬಡತನದಲ್ಲಿ ಒದ್ದಾಡ್ತಾ ಇದ್ದೀನಿ. ನನ್ನ ತಮ್ಮ ಮತ್ತೆ 10 ಲಕ್ಷ ಕೇಳ್ತಾ ಇದ್ದಾನೆ. ಒಂದು ವೇಳೆ ಹಣ ಇಲ್ಲಪ್ಪ ಅಂದ್ರೆ ನನ್ನ ತಮ್ಮ ಓದನ್ನಲ್ಲಿ ನಿಲ್ಲಿಸ್ಬಿಡ್ತಾನೆ. ನನ್ನ ತಮ್ಮ ಡಾಕ್ಟರ್ ಆಗ್ಬೇಕಾದ ಕನಸು ಹಾಗಾಗಬಾರ್ದು. ನನಗೆಷ್ಟೇ ಕಷ್ಟ ಆದ್ರು, ನನಗೆಷ್ಟೇ ತೊಂದರೆಗಳು, ಎಲ್ಲವನ್ನು ಸೇರಿಸಿಕೊಂಡು ನನ್ನ ತಮ್ಮನ ಡಾಕ್ಟರ್ ಆಗಿ ಮಾಡೋದೇ ನನ್ನ ಕರ್ತವ್ಯ. ನಾನು ಹೋದು ಇನ್ನೊಬ್ಬರ ಹೋದಲ್ಲಿ ಕೂಲಿ ಲಾಲಿ ಆದರೂ ಮಾಡಿ ನನ್ನ ತಮ್ಮ ಡಾಕ್ಟರ್ ಮಾಡೇ ಮಾಡ್ತೀನಿ. ನನ್ನ ತಮ್ಮ ಓದಬೇಕು, ನನ್ನ ತಮ್ಮ ಡಾಕ್ಟರ್ ಆಗಬೇಕು. 10 ಲಕ್ಷ ತಾನೆ? 10 ಲಕ್ಷ ಹಣನ ನಾನು ವ್ಯವಸ್ಥೆ ಮಾಡ್ತೀನಿ. 10 ಲಕ್ಷ ನೀನ್ ವ್ಯವಸ್ಥೆ ಮಾಡ್ತೀಯ? ಹಣ ಮಧ್ಯಾಹ್ನದಾಗ ಹೊಟ್ಟೆ ತುಂಬ ಊಟ ಮಾಡಿದ್ರ ರಾತ್ರಿ ಉಪವಾಸ ಮಾಡ್ಕೊಳ್ಳೋ ಮಣಿತನ ನಮ್ಮದು. ಸರ್ಕಾರ ಕೊಡೋ ರೇಷನ್ ಅಕ್ಕಿಗೆ ಪಾಳೆ ಹೆಚ್ಚಿತ್ತು ನಮ್ಮ ಬಡವರ. ಒಂದಲ್ಲ ಎರಡಲ್ಲ 10 ಲಕ್ಷ ನೀನು ಎಲ್ಲಿಂದ ತರ್ತೀಯಣ? ಯಾಕಪ್ಪ ಈ ನಿನ್ನ ಅಣ್ಣನ ಮೇಲೆ ನಿನಗೆ ವಿಶ್ವಾಸ ಇಲ್ಲ? ನೋಡು, ನನ್ನ ಹೊಲದಲ್ಲಿ ಆಗದೆ ಹೋದ್ರು ಇನ್ನೊಬ್ಬರ ಹೊಲದಲ್ಲಿ ಕೂಲಿ ನಾಲಿ ಆದ್ರೂ ಮಾಡಿ ವ್ಯವಸ್ಥೆ ಮಾಡ್ತೀನಿ. ನನಗೆ ಎಷ್ಟೇ ಖರ್ಚಾದರೂ ಆದ್ರೆ ನೀನು ಓದಬೇಕು, ಈ ಊರಿಗೆ ಡಾಕ್ಟರ್ ಆಗಿ ಬರಬೇಕು. ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೀನಪ್ಪ, ನಮ್ಮ ತಮ್ಮನ ಡಾಕ್ಟರ್ ಆಗಿ ಮಾಡೇ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ನೀವು ಓದ್ಲೇಬೇಕಪ್ಪ. ಯಾವುದೇ ಕಾರಣಕ್ಕೂ ಓದನ್ನು ನಿಲ್ಲಿಸಬಾರ್ದು. ಆಯ್ತು, ನೀನು ಒಂದು ಹಣ ಕೊಟ್ಟಿದ್ದು ನಿಜ ಆಗಿದ್ರೆ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಂತೆ ನಾನೊಬ್ಬ ದೊಡ್ಡ ಡಾಕ್ಟರ್ ಆಗಿ ಅವ್ರಿಗೆ ಬರ್ತೀನಿ. ಇದು ನಿನ್ನ ಪಾದದ ಆನೆಗೂ ಸತ್ಯ. ತುಂಬಾ ಸಂತೋಷ. ಓದಿ ಡಾಕ್ಟರ್ ಆಗಿ ಬರ್ತಾನಂದೆಲ್ಲ ತುಂಬಾ ಸಂತೋಷ. ಹೋಗ್ಲಿ, ಹಣ ಯಾವಾಗ ಬೇಕು? ನಾಳೆನೇ ಬೇಕಣ್ಣ? ನಾಳೆನೇ ಬೇಕಾ? ಆಯ್ತು, ನಾನು ಹೇಗಾದ್ರು ಮಾಡಿ ಹಣ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ. ನೀನು ಹೋಗು, ಈಗ ತಾನೇ ಬಂದ್ರೆ ಸ್ನಾನ ಮಾಡಿ ಊಟ ಮಾಡು. ಇಲ್ಲ, ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರ್ತೀನಿ. ಹೊರಗಡೆ ಕೆಲಸ ಆಮೇಲೆ ಮಾಡು ಅಂತೇಳಿ ಮೊದಲು ಹೋಗು. ಕೆಲಸ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ.
ಏನಾಯ್ತು ಒಂಥರ ನಿಂತಿದ್ದೀರಲ್ಲ? ಏನಿಲ್ಲ ಸಾವಿತ್ರಿ, ಅದು ನಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಮತ್ತೆ 10 ಲಕ್ಷ ಬೇಕಂತೆ. ಅಷ್ಟೊಂದು ಹಣನ ಹೇಗೆ ಸಂಗ್ರಹ ಮಾಡೋದು? ಯಾರ ಹತ್ರ ಕೈ ಚಾಚೋದು? ಯಾರ ಹತ್ರ ಕೈ ಚಾಚಿದ್ರೆ ಯಾರು ನಮಗೆ ಹಣ ಕೊಡ್ತಾರೆ? ಈಗಾಗಲೇ ಎಷ್ಟೊಂದು ಹಣ ತೆಗೆದುಕೊಂಡು ಬಡತನದಲ್ಲಿ ಒದ್ದಾಡ್ತಾ ಇದ್ದೀನಿ. ಕೊಟ್ಟವ್ರ ಹಣನ ವಾಪಸ್ ಕೊಡ್ತಾ ಆಗ್ತಾ ಇಲ್ಲ. ಅಂತದ್ರಲ್ಲಿ ಮತ್ತೆ 10 ಲಕ್ಷ ಕೇಳ್ತಾ ಇದ್ದಾನೆ. ಹಣ ಕೊಡದೆ ಹೋದ್ರೆ ನನ್ನ ತಮ್ಮ ಓದನ್ನೇ ನಿಲ್ಲಿಸಿಬಿಡ್ತಾನೆ. ಅವ್ನು ಓದನ್ನ ನಿಲ್ಲಿಸಿದ್ರೆ ನನ್ನ ತಮ್ಮ ಡಾಕ್ಟರ್ ಆಗ್ಬೇಕಾದ ಕನಸು ಯೋಚನೆ ಮಾಡ್ತಾ ಇದ್ದೀನಿ ಸಾವಿತ್ರಿ. ಏನು 10 ಲಕ್ಷನ? ಅಲ್ಲ ರೀ, ಅಷ್ಟೊಂದು ಹಣ ನಮ್ಮ ಹತ್ರ ಇರೋಕೆ ಅದು ಹೇಗೆ ಸಾಧ್ಯ ರೀ? ಹಾ, 1 ನಿಮಿಷ ಇರಿ, ಬಂದೆ. ನಾನು ತವರಿನಿಂದ ಗಂಡನ ಮನೆಗೆ ಬರಬೇಕಾದ್ರೆ ನನಗೆ ಅಂತ ಕೊಟ್ಟಿರುವ 2 ಎಕರೆ ಆಸ್ತಿ ಪತ್ರ ಇದನ್ನು ಅಡ ಇಡಿ ಇಲ್ಲ ಮಾರಿ ಆದ್ರೂ ಬಿಡಿ, ಒಟ್ಟಿನಲ್ಲಿ ನನ್ನ ಮೈದುನ ದೊಡ್ಡ ವಿದ್ಯಾವಂತನಾಗಬೇಕು, ಡಾಕ್ಟರ್ನಾಗಬೇಕು. ಇದನ್ನು ತಗೊಂಡು ಹೋಗಿ ಆದಷ್ಟು ಬೇಗ ನನ್ನ ಮೈದುನಿಗೆ ಹಣ ತಂದುಕೊಡಿ. ಮದುವೆಯಾಗಿ ಗಂಡನ ಮನೆಗೆ ಬಂದು 2 ದಿನದಲ್ಲಿ ತುಂಬಿದ ಮಣಿತನವನ್ನು ಬ್ಯಾರಿ ಮಾಡುವ ಈ ಸಮಾಜದಲ್ಲಿ ನನ್ನ ತಮ್ಮನಿಗೋಸ್ಕರ ಪ್ರೀತಿಯಿಂದ ಕೊಟ್ಟ ಉಡುಗೊರೆಯನ್ನ ಮಾರಿ ಹಣ ತೆಗೆದುಕೊಂಡು ಬರೀ ನನ್ನ ಮದುವೆಯಾಗಿ ನನ್ನ ಮನೆಗೆ ಬರಲಿಲ್ಲ. ನೀನು ನನ್ನ ಪಾಲಿನ ದೇವತೆಯಾಗಿ ಬಂದ. ಯಾಕ್ರಿ ಈ ರೀತಿ ಮಾತಾಡ್ತಾ ಇದ್ದೀರಾ? ಹೋಗ್ರಿ, ಆದಷ್ಟು ಬೇಗ ಹೋಗಿ ನನ್ನ ಮೈದನಿಗೆ ಹಣ ತಗೊಂಡ್ಬನ್ನಿ. ಹೋಗ್ರಿ. ನೀನು ಹೇಳಿದಾಗ ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ. ನನ್ನ ತಮ್ಮ ನಾಳೆನೇ ಬೆಂಗಳೂರು ಹೋಗ್ಬೇಕಂತೆ. ಹೌದು, ಇಲ್ಲೇ ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ದಾನೆ. ಬಂದ್ಮೇಲೆ ಅವನಿಗೆ ಊಟದ ವ್ಯವಸ್ಥೆ ಮಾಡಿ ನಾನು ಆದಷ್ಟು ಬೇಗ ಹಣ ತೆಗೆದುಕೊಂಡು ಬರ್ತೀನಿ. ಸರಿ, ನೀವು ಬೇಗ ಬಂದ್ಬಿಡಿ. ನೀವು ಬಂದ್ಮೇಲೆ ಎಲ್ಲರೂ ಸೇರಿ ಊಟ ಮಾಡಿದ್ರೆ ಆಯ್ತು. ಆಯ್ತು ಸರ್. ಸರಿ.